ನಿಮ್ಮದು ಕುಂಭರಾಶಿನ. ಹಾಗಿದ್ರೆ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಕುಂಭರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಕೆಲಸದ ಜಾಗದಲ್ಲಿ ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳೋಕೆ ಹೋಗಬೇಡಿ ನೀವು. ಮತ್ತು ಕೆಲಸ ಮಾಡೋ ಜಾಗದಲ್ಲಿ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತಾ ಬರ್ತೀರಿ. ವ್ಯಾಪಾರ ಮಾಡುವಂಥವರಿಗೆ ಈ ತಿಂಗಳ ಆರಂಭ ಸ್ವಲ್ಪ ತಟಸ್ಥವಾಗಿರುತ್ತೆ. ತಿಂಗಳ ಆರಂಭದ ನಂತರ ದ್ವಿತೀಯಾರ್ಧ ಭಾಗದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನಾದರೂ ಪ್ರಾರಂಭ ಮಾಡ್ತಾ ಇದ್ದರೆ ಸೆಕೆಂಡ್ ಹಾಫ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಫಿನಾನ್ಷಿಯಲ್ ವಿಚಾರ ಅಂತ ಬಂದಾಗ ಸಾಲದ ಬಾಧೆಯಿಂದ ಮುಕ್ತಿ ಸಿಗುವಂಥ ಸಂಭವ. ಮೆಡಿಕಲ್ಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಅನಗತ್ಯ ಖರ್ಚಿನ ಮೇಲೆ ಹಿಡಿತ ಸಾಧಿಸೋದು ಒಳ್ಳೆಯದು. ನೀವು ಬ್ಯಾಂಕಲ್ಲಿ ಸಾಲ ಪಡಿಬೇಕಂತ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೆ ಸಾಲ ಮಂಜೂರಾತಾಗುವಂತಕ್ಕಂಥ ಸಂದರ್ಭ ಇದಾಗಿರುತ್ತೆ. ಕುಟುಂಬ ಮತ್ತು ವೈವಾಹಿಕ ಬದುಕು ಅಂತ ಬಂದಾಗ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತಾ ಹೋಗ್ತೀರಿ. ಮನೆಯವರೊಟ್ಟಿಗೆ ಮಡದಿಯೊಟ್ಟಿಗೆ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನು ವಹಿಸ್ಕೊಳ್ಳಿ. ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಹಿರಿಯರಿಂದ ಅದು ನಿವಾರಣೆ ಆಗುತ್ತೆ ಮಾತಿನ ಮುಖಾಂತರವಾಗಿ. ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಸಾಮರಸ್ಯ ಕೊರತೆಗಳು ಬರ್ತಕ್ಕಂಥದ್ದು, ಅನುಮಾನಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಕುಂತು ಮಾತಾಡಿ ಸಮಸ್ಯೆಗಳನ್ನು ಅಲ್ಲಲ್ಲೇ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು. ಆರೋಗ್ಯ ವಿಚಾರ ಅಂತ ಬಂದಾಗ ಕಾಲು ನೋವು ಮತ್ತು ಕೀಲು ನೋವುಗಳು ಸ್ವಲ್ಪ ನಿಮಗೆ ತೊಂದರೆಗಳನ್ನು ಕೊಡ್ತಾ ಬರುತ್ತೆ. ನಿದ್ರಾಹೀನತೆ, ಅತಿವೇಗದ ವಾಹನ ಚಲಾವಣೆಯಿಂದಾಗಿ ನಿಮಗೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುವಂತಕ್ಕಂಥ ಸಂದರ್ಭಗಳು ಜುಲೈ ತಿಂಗಳಲ್ಲಿ ಬರುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರತಕ್ಕಂಥ ಸರಳ ಪರಿಹಾರ, ಯಾಕಂದರೆ ನಿಮಗೆ ಕುಂಭರಾಶಿಗೆ ಶನಿ ಅಧಿಪತಿ ಆಗಿರೋದ್ರಿಂದ ಶನಿದೇವರ ಆರಾಧನೆ ಅಥವಾ ಶನಿಯ ಮೂಲ ಮಂತ್ರವನ್ನು ಪಾರಾಯಣ ಮಾಡೋದಾಗಿರ್ಬೋದು. ಮನೆ ದೇವರ ದರ್ಶನ ಮೋಸ್ಟ್ ಇಂಪಾರ್ಟೆಂಟು. ಮನೆ ದೇವರ ದರ್ಶನವನ್ನು ಮಾಡೋದ್ರಿಂದ ನಿಮಗೆ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಒಂದು ಜುಲೈ ತಿಂಗಳಲ್ಲಿ ಆಗ್ತಕ್ಕಂಥ ನೆಗೆಟಿವಿಟಿಯಿಂದ ಪಾರಾಗಬಹುದು. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.